ಆಮೇಲೆ ನನಗೆ ನಿನ್ನೆಯಿಂದ ತುಂಬ ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು, ಮರ್ಡರ್ ಮಾಡ್ತೀವಿ ಅದು ಇದು ಅಂತ. ಪಾಪ ಅವ್ರು ಯಾರೋ, ಅವ್ರ ಹೆಸರು ಬೇಡ, ಅವ್ರು ನಮ್ಗೆ ಅಜ್ಜಿ ವಯಸ್ಸಿರುತ್ತೆ ಪಾಪ. ಅವರು ನನಗೆ ಥ್ರೆಟನ್ ಮಾಡ್ತವ್ರೆ, ನಿಮ್ಮ ಕೊಲೆ ಮಾಡಿಬಿಡ್ತೀವಿ. ಆಮೇಲೆ ಕರಾವಳಿ ಹೆಸರು ಹೇಳ್ತಾ ಇದ್ದಾರೆ. ನಾನು 2016-2017 ಗೆಸ್ಟಾಗಿ ಬಂದಿದ್ದವನು ಕರಾವಳಿಲಿ. ಆಮೇಲೆ ಆ ಜನರ ಬಗ್ಗೆ ನನಗೆ ಗೊತ್ತು, ಅಪಾರವಾದ ಗೌರವ ಇದೆ ನನಗೆ ಆ ಜನರ ಮೇಲೆ. ಅವ್ರು ಬಂದಾಗ ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅಂತ. ಆ ಭಾಗದ ಹೆಸರು ತಗೊಂಡು ಅವ್ರನ್ನ ಒಂದು ರೊಚ್ಚಗೆ ಎಬ್ರಿಸೋದಾಗ್ಲಿ. ಆಮೇಲೆ ಮಂಡ್ಯ ಕೇಳ್ತವ್ರೆ, ಇದು ಮಂಡ್ಯ ಅಲ್ಲ ಕರಾವಳಿ ಅಂತ. ಪಾಪ ಮಂಡ್ಯ ಜನ ಅವ್ರ ಪಾಡಿಗೆ ಅವ್ರವ್ರೆ, ಅವ್ರನ್ನ ರೊಚ್ಚಗೆ ಎಬ್ರಿಸೋದು ಯಾಕೆ? ಏನಿದೆ, ನಾನು ಫಸ್ಟ್ ಆಫ್ ಆಲ್ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ, ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡಿಲ್ಲ. ಆಮೇಲೆ ಇಂಥವ್ರು ಅಂಥವ್ರು ಅಂತ ನಾನು ಸ್ಪೆಸಿಫೈ ಮಾಡೇ ಇಲ್ಲ. ನಾನು ಕೇಳಿರೋದೇನು, ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, ಆ ಹೆಣ್ಮಗುಗೆ ಯಾರೇ ಆಗಿರಲಿ, ಒಬ್ಬ ತೀರಾ ಬಡವನೇ ಆಗಿರಲಿ ಇಲ್ಲ ತೀರಾ ಶ್ರೀಮಂತನೇ ಆಗಿರಲಿ, ನ್ಯಾಯ ಕೊಡಿಸಿ. ಇದರಲ್ಲಿ ಕ್ಷೇತ್ರ ಎಲ್ಲಿ ಬಂತು, ಬೇರೆಯವ್ರ ಹೆಸರು ಎಲ್ಲಿ ಬಂತು, ಯಾಕೆ ಯಾರ್ಯಾರೋ ಭಯ ಬೀಳ್ತವ್ರೆ? ಏನು ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಯಾಕೆ ಥ್ರೆಟನಿಂಗ್ ಕಾಲ್ಸ್ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಮರ್ಡರ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತವ್ರೆ? ನೀವು ಕರೆಕ್ಟಾಗಿ ಇದ್ದೀರಲ್ವಪ್ಪ, ಕರೆಕ್ಟಾಗಿ ಇರಿ. ಅದು ಬಿಟ್ಟು ನಾವು ಕರಾವಳಿಯವರು, ನೀವು ಮಂಡ್ಯದವರು, ಅದೆಲ್ಲ ಯಾಕೆ ಬೇಕು? ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಮಂಡ್ಯದ ಜನತೆ ಹೆಸರು ನಾನು ಹೇಳೇ ಇಲ್ಲ. ಆಮೇಲೆ ಕರಾವಳಿ ಹೆಸರು ತಗೊಂಡು ಇವ್ರು ಯಾಕೆ ಹಾಳು ಮಾಡ್ತಾ ಇದ್ದಾರೆ? ಇದೆಲ್ಲ ಮಾಡೋದು ತಪ್ಪಲ್ಲ, ದಯವಿಟ್ಟು ಇದನ್ನು ಮಾಡಬೇಡಿ. ಆಮೇಲೆ ಇದಕ್ಕೆ ಯಾವತ್ತಿದ್ರೂ ಹೋರಾಟ ನನ್ನ ಕಡೆಯಿಂದ ಅಂತೂ ನಾನು ಅವಾಗಿಂದನೂ ಮಾಡ್ಕೊಂಬಂದಿನಿ, ಇವಾಗ ನಾನು ಮಾಡ್ತಾ ಇದ್ದೀನಿ. ಈ ಥರ ವಿಷಯಗಳನ್ನ ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ.